ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟೆ ಮಾನ್ವಿ ಚಾನಲ್. ಸೊ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಸ್ಟ್ರಕ್ಚರ್ಸ್ ಅಂದರೆ ಏನು. ಸೊ ಡಿಕ್ಲರೇಷನ್ ಆಫ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಡೆಫಿನಿಷನ್ ಆಗಿರ್ಬೋದು, ರಿಲೇಟೆಡ್ ಜನರಲ್ ಫಾರ್ಮೇಟ್ ಆಗಿರ್ಬೋದು, ಅದರ ಜೊತೆ ಸೊ ಎಕ್ಸಾಂಪಲ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ಲಾಸ್ಟ್ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಯೂನಿಯನ್ಸ್ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಅಂದರೆ ಸ್ಟ್ರಕ್ಚರ್ ಆಗಿರ್ಬೋದು, ಯೂನಿಯನ್ ಆಗಿರ್ಬೋದು, ಯಾವ ರೀತಿ ಒಂದು ಪ್ರೋಗ್ರಾಮಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಯೂನಿಯನ್ಸ್. ಸೊ ನೋಡಿ, ವಾಟ್ ಈಸ್ ಯೂನಿಯನ್? ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಸ್ಟ್ರಕ್ಚರ್ಸ್ ಅಂದರೆ ಏನು. ಸ್ಟ್ರಕ್ಚರ್ ಅಂದರೆ ಏನಂತ ಹೇಳಿದೆ ನಿಮಗೆ? ಆಕಾರ ಅಂತ ಹೇಳಿದೆ, ಹೌದಾ? ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿ ನಾವು ಯಾವುದು ಅಂದರೆ ಯಾವುದೇ ಆಕಾರದಲ್ಲೇ ನಾವು ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ಬೋದು. ಸೊ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಅದರ ರಿಲೇಟೆಡ್ ಜನರಲ್ ಫಾರ್ಮೇಟ್ ಇದೆ, ಹೌದಾ? ಸಿಂಟೆಕ್ಸ್ ಇದೆ. ಅದನ್ನು ಯೂಸ್ ಮಾಡ್ತಾ ನಾವೇನು ಮಾಡ್ಬೋದು? ವೆರೈಟೀಸ್ ಆಫ್ ಪ್ರೋಗ್ರಾಮ್ಸ್ನ ನಾವೇ ಏನು ಮಾಡ್ಬೋದು? ಕ್ರಿಯೇಟ್ ಮಾಡ್ಬೋದು. ಸೊ ಅದೇ ಥರ ಯೂನಿಯನ್ ಅನ್ನೋ ಒಂದು ಟಾಪಿಕ್ ನೋಡಿ, ಅದರ ರಿಲೇಟೆಡ್ ಡೆಫಿನೇಷನ್ ಇದೆ. ಯೂನಿಯನ್ಸ್ ಆರ್ ಡಿರೈವ್ಡ್ ಡೇಟಾ ಟೈಪ್ಸ್. ಸೊ ಇದಕ್ಕೇನು ಹೇಳ್ತಾರೆ? ಡಿರೈವ್ಡ್ ಡೇಟಾ ಟೈಪ್ಸ್ ಇದ್ದಾವೆ. ಸೊ ಯೂನಿಯನ್ ಡೇಟಾ ಟೈಪ್ ಇಸ್ ಸಿಮಿಲರ್ ಟು ಸ್ಟ್ರಕ್ಚರ್. ಅಂದರೆ ಪ್ರೀವಿಯಸ್, ಬಿಕಾಸ್ ನಾನು ಹೇಳಿದೆ ನಿಮಗೆ ಒಂದಕ್ಕೊಂದು ರಿಲೇಟೆಡ್ ಇರ್ತವೆ ಪ್ರೀವಿಯಸ್ ಟಾಪಿಕ್ಸ್. ಹಾಗಾಗಿ ಕಂಟಿನ್ಯೂಸ್ ಡೈಲಿ ಕ್ಲಾಸಸ್ ಏನು ಮಾಡಿರಿ, ಕೇಳ್ತಾ ಹೋಗಿ ಅದ್ರ ಜೊತೆ ಅರ್ಥ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೋರಿ. ಅಂದರೆ ನೋಟ್ಸ್ ಪ್ರಿಪೇರ್ ಮಾಡಿರಿ. ಇಲ್ಲಾಂದರೆ ಏನಾಗುತ್ತೆ? ಕನ್ಫ್ಯೂಸ್ ಆಗುತ್ತೆ, ಏನು ಹೇಳ್ತಿದ್ದಾರೆ ಇವರು ಅನ್ನೋ ಒಂದು ಸ್ಥಿತಿಗೆ ಬಂದುಬಿಡ್ತೀವಿ, ಹೌದಾ? ಸೊ ನೋಡಿ, ಯೂನಿಯನ್ ಡೇಟಾ ಟೈಪ್ ಈಸ್ ಸಿಮಿಲರ್ ಟು ಸ್ಟ್ರಕ್ಚರ್. ಅಂದರೆ ಪ್ರೀವಿಯಸ್ ಟಾಪಿಕ್ಸ್ ಏನು ಸ್ಟ್ರಕ್ಚರ್ ಕಲ್ತಿದ್ವಿ, ಹೌದಾ? ಸೊ ಸಿಮಿಲರ್ ಇದೆ. ಆ ಟಾಪಿಕ್ ಆ್ಯಂಡ್ ಯೂನಿಯನ್ ಟಾಪಿಕ್ ಏನಿದೆ ಸಿಮಿಲರ್ ಇದೆ. ದ ಮೇನ್ ಅಡ್ವಾಂಟೇಜ್ ಆಫ್ ಯೂನಿಯನ್ ಈಸ್ ದೇ ಕನ್ಸರ್ವ್ ಮೆಮೊರಿ. ಸೊ ಅದೇನು ಮಾಡುತ್ತೆ? ಮೆಮೊರಿನ ಏನು ಮಾಡುತ್ತೆ? ಕನ್ಸರ್ವ್ ಮಾಡುತ್ತೆ. ಕನ್ಸರ್ವ್ ಅಂದರೆ ರಕ್ಷಣೆ ಮಾಡುತ್ತೆ. ಅಂದರೆ ಏನು ಮಾಡುತ್ತೆ? ಸೆಕ್ಯೂರಿಟಿ ಥರ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಸೊ ಯೂನಿಯನ್ ಈಸ್ ಅ ಸಿಂಗಲ್ ಪೀಸ್ ಆಫ್ ಮೆಮೊರಿ ದಟ್ ಈಸ್ ಶೇರ್ಡ್ ಬೈ 2 or more ವೇರಿಯಬಲ್ಸ್. ಸೊ ಯಾವ ಥರ ಇದೆ ಇದು? ಒಂದು ಸಿಂಗಲ್ ಪೀಸ್ ಆಫ್ ಮೆಮೊರಿ ಇದೆ. ಸೊ ಮೆಮೊರೀಸ್ ಅಂದರೆ ಏನು ಹೇಳಿ, ನಾವು ಇವಾಗ ಒಂದು ಪ್ರೋಗ್ರಾಮ್ನ ನಾವು ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ಸೇವ್ ಮಾಡ್ತೀವಿ, ಹೌದಾ? ಆ ಸೇವ್ ಮಾಡಿರೋದು ಯಾವುದ್ರಲ್ಲಿರುತ್ತೆ? ಸೊ ಓಪನ್ ಅಂತೇಳಿ ನಾವೇನು ಮಾಡ್ತೀವಿ, ಆ ಫೈಲಲ್ಲಿ ಹೋಗ್ಬಿಟ್ಟು ಓಪನಲ್ಲಿ ಹೋಗಿ ನಾವೇನು ಮಾಡ್ತೀವಿ? ಸೇವ್ ಆಗಿರುವಂಥ ಒಂದು ಫೈಲ್ನ, ಅಂದರೆ ಒಂದು ಪ್ರೋಗ್ರಾಮ್ನ ಏನು ಮಾಡ್ತೀವಿ ನಾವು? ಓಪನ್ ಮಾಡ್ತೀವಿ, ಹೌದಾ? ಅಂದರೆ ಏನು? ಸ್ಟೋರ್ ಆಗಿರ್ಬೇಕು, ಹೌದಾ? ಅಲ್ಲಿ ಒಂದು ಮೆಮೊರಿ ಆಗಿ. ಸೊ ಅದೇ ಸಿಂಗಲ್ ಪೀಸ್ ಆಫ್ ಮೆಮೊರಿ ದಟ್ ಈಸ್ ಶೇರ್ಡ್ ಬೈ 2 or more ವೇರಿಯಬಲ್ಸ್. ಅಂದರೆ ಅದೇನಾಗುತ್ತೆ? 1-2 ವೇರಿಯಬಲ್ಸ್ಗೆ ಏನಾಗುತ್ತೆ? ಶೇರ್ ಆಗುತ್ತೆ. ಸೊ ವೇರಿಯಬಲ್ಸ್ ಅಂದರೆ ಏನಂತ ಹೇಳಿದೆ ನಿಮಗೆ? ಇಂಟ್ ಆಗಿರ್ಬೋದು, ಡೇಟಾ ಟೈಪ್ಸ್. ಇಂಟಲ್ಲಿ ಯಾವ್ದು ಬರ್ತವೆ? ಇಂಟ್, ಡಬಲ್, ಕ್ಯಾರ್, ಫ್ಲೋಟ್, ಹೌದಾ? ಈ ರೀತಿಯಾದಂಥ ವೇರಿಯಬಲ್ಸ್ ಏನಾಗುತ್ತೆ? ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂಥೇಳಿ ಯೂನಿಯನಲ್ಲಿ ಅರ್ಥ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಡಿಕ್ಲರೇಷನ್ ಆಫ್ ಯೂನಿಯನ್. ಸೊ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ನಾವು ಒಂದು ಯೂನಿಯನ್ನ ಅಂತ ಹೇಳಿ? ದ ಯೂನಿಯನ್ ಕ್ಯಾನ್ ಬಿ ಡಿಕ್ಲೇರ್ಡ್ ಇನ್ ದ ಸೇಮ್ ವೇ ಆಸ್ ದ ಡೆಫಿನೇಷನ್ ಆಫ್ ಸ್ಟ್ರಕ್ಚರ್. ಸೊ ನಾನು ಹೇಳಿದ ಹಾಗೆ ಪ್ರೀವಿಯಸ್ ಟಾಪಿಕ್ಸ್ ತುಂಬ ರಿಲೇಟೆಡ್ ಇರ್ತವೆ. ಅಂದರೆ ಎಸ್ಪೆಷಲಿ ಇದರಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ಏನಿದೆ, ಹೌದಾ? ಸೊ ಇದು ಭಾಳ ಅಟ್ಯಾಚ್ಡ್ ಟಾಪಿಕ್ಸ್ ಅಂತೇಳಿ ಹೇಳ್ಬೋದು. ಸೊ ಜನರಲ್ ಫಾರ್ಮೇಟ್ ನೋಡೋಣ. ಯೂನಿಯನ್ ಟ್ಯಾಗ್ ಫೀಲ್ಡ್, ಹೌದಾ? ನಾವು ಸ್ಟ್ರಕ್ಚರಲ್ಲೂ ನೋಡಿದ್ವಿ ಸ್ಟ್ರಕ್ಟ್ ಟ್ಯಾಗ್ ಫೀಲ್ಡ್ ಅಂತೇಳಿ ಇತ್ತು. ಸೊ ಸೇಮ್ ಆ್ಯಸ್ ಯೂಶುವಲ್, ಓಪನ್ ಫ್ಲಾರ್ ಬ್ರಾಕೆಟ್, ಡಾಟಾ ಟೈಪ್ ಮೆಂಬರ್ 1 ಸೆಮಿಕೊಲನ್, ಡಾಟಾ ಟೈಪ್ ಮೆಂಬರ್ 2 ಸೆಮಿಕೊಲನ್. ಅಂದರೆ ಇಲ್ಲಿ ಏನು ಮಾಡ್ತೀವಿ ನಾವು? ಸ್ಟೇಟ್ಮೆಂಟ್ಸ್ ಏನಾದರೂ ಇದ್ದರೆ, ಅಪ್ಲೈ ಮಾಡಲಿಕ್ಕಿದ್ರೆ ನಾವು ಏನು ಮಾಡ್ಬೋದು? ಅಪ್ಲೈ ಮಾಡ್ಬೋದು. ಆ್ಯಂಡ್ ಕಂಟಿನ್ಯೂಸ್ ಇಲ್ಲಿ ಏನು ಮಾಡ್ಬೋದು? ಇಲ್ಲಿ ನೋಡಿ, ಇಲ್ಲಿ ನಾನು ಏನು ಮಾಡಿದ್ದೀನಿ? ಸೊ ಅಂದರೆ ನೆಕ್ಸ್ಟ್ ಇನ್ನೂ ಕಂಟಿನ್ಯೂಸ್ ಏನೋ ಇದ್ದರೆ ಸೊ ಡ್ಯಾಶ್ ಹಾಕಿದ್ದೀನಿ. ಮೀನ್ಸ್ ನೀವು ಇನ್ನೂ ಕಂಟಿನ್ಯೂ ಮಾಡಬಹುದು ಅಂಥೇಳಿ. ಅಂದರೆ ಒಂದು ಪ್ರೋಗ್ರಾಮಲ್ಲಿ ಈ ರೀತಿ ಒಂದು ಜನರಲ್ ಫಾರ್ಮೇಟ್ ಯೂಸ್ ಮಾಡ್ತಾ, ಅಂದರೆ ಸೇಮ್ ಆ್ಯಸ್ ಯೂಶುವಲ್ ಹೆಡರ್ ಸೆಕ್ಷನ್ ಏನು ಅಪ್ಲೈ ಮಾಡ್ತೀವಿ? ಹೆಡರ್ ಸೆಕ್ಷನ್, ಮೇನ್ ಸೆಕ್ಷನ್, ಫ್ಲಾರ್ ಬ್ರ್ಯಾಕೆಟ್, ದೆನ್ ವೇರಿಯಬಲ್ ಡಿಕ್ಲರೇಷನ್, ಅದಾದಮೇಲೆ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್. ಇದಾದಮೇಲೆ ಏನು ಮಾಡ್ತೀವಿ ನಾವು? ಜನರಲ್ ಫಾರ್ಮೇಟ್ ಯಾವುದೇ ಒಂದು ಟಾಪಿಕ್ ಇರಲಿ, ಇಫ್ ಆಗಿರ್ಬೋದು, ಇಫ್ ಎಲ್ಸ್, ವೈಲ್ ಆಗಿರ್ಬೋದು, ಸ್ವಿಚ್, ಯೂನಿಯನ್, ಸ್ಟ್ರಕ್ಚರ್. ಸೊ ಮುಂದೆ ಬರುವಂಥ ಟಾಪಿಕ್ಸ್ ಯಾವುದೇ ಇರಲಿ ಏನಾಗುತ್ತೆ? ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಅಲ್ಲಿಂದ ಕಂಟಿನ್ಯೂ ಆಗಿ ಅಂದರೆ ಏನಾಗುತ್ತೆ? ನಾವು ಮಿಡಲಲ್ಲಿ ಆ್ಯಡ್ ಮಾಡ್ತೀವಿ ಒಂದು ಯಾವುದು ಜನರಲ್ ಫಾರ್ಮೇಟ್ ನಾವೇನು ಯೂಸ್ ಮಾಡಿರ್ತೀವಿ, ಹೌದಾ? ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಅದೇನು ಮಾಡ್ತೀವಿ? ಪ್ರೋಗ್ರಾಮ್ ಮಿಡಿಲಲ್ಲಿ ಆ್ಯಡ್ ಮಾಡ್ತೀವಿ. ದೆನ್ ಎಟ್ ಲಾಸ್ಟ್ ಏನು ಮಾಡ್ತೀವಿ ನಾವು ವೇರಿಯಬಲ್ಸ್ ಏನಾದ್ರು ಡಿಕ್ಲೇರ್ ಮಾಡಿದರೆ ರಿಟರ್ನ್ ಯೂಸ್ ಮಾಡ್ತೀವಿ. ಇನ್ ಕೇಸ್ ಬೇರೆ ಏನಾದರೂ ಯೂಸ್ ಮಾಡಿದರೆ ನಾವೇನು ಮಾಡ್ತೀವಿ? ಗೆಟ್ ಕ್ಯಾರೆಕ್ಟರ್ ಅಂತ ಹೇಳಿ ಈ ರೀತಿಯಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಸೊ ಇವಾಗ ನೋಡೋಣ ಜನರಲ್ ಫಾರ್ಮೇಟಲ್ಲಿ. ನೆಕ್ಸ್ಟ್ ನೋಡೋಣ, ಡೇಟಾ ಟೈಪ್ ಮೆಂಬರ್ ಎನ್. ಸೊ ಎನ್ ಅಂತಂದರೆ ಏನಾಗುತ್ತೆ? ಅಲ್ಲಿಗೆ ಎನಫ್. ಸೊ ನಂಬರ್ ಆಫ್ ವ್ಯಾಲ್ಯೂಸ್ ಏನಾದರೂ ಇದ್ದರೆ ಜಸ್ಟ್ ಅಲ್ಲಿಗೆ ಏನು ಮಾಡಬೇಕು ನಾವು? ಸ್ಟಾಪ್ ಮಾಡಬೇಕು ಅಂಥೇಳಿ. ಸೊ 1 2 3 4 ಅಂಟಿಲ್ ನಿಮ್ಗೆ ಎಲ್ಲಿಗೆ ಬೇಕು 10ವರೆಗೂ ನೀವೇನು ಮಾಡೋದು? ಸ್ಟೇಟ್ಮೆಂಟ್ಸ್ನ
ಆ್ಯಡ್ ಮಾಡ್ತಾ ಹೋಗ್ಬೋದು. ಎಟ್ ಲಾಸ್ಟಿಗೆ ಏನು ಮಾಡ್ತೀವಿ ನಾವು ಫ್ಲಾ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀವಿ. ಅಂದರೆ ಕಂಪ್ಲೀಟಾಗಿ ಮೆಂಬರ್ ಎನ್ ಅಂಥೇಳಿ ನಾವು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ದೆನ್ ಕ್ಲೋಸ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡೋಣ ಒಂದು ಎಕ್ಸಾಂಪಲ್, ನಾಟ್ ಅ ಡೆಪ್ತ್ ಎಕ್ಸಾಂಪಲ್ ಅಲ್ಲ, ಜಸ್ಟ್ ಇಲ್ಲೇನು ಮಾಡಿ ಸಿಂಪಲ್ ಎಕ್ಸಾಂಪಲ್ ನೋಡ್ತಾ ಇದ್ದೀನಿ. ಯೂನಿಯನ್ ಸ್ಟೂಡೆಂಟ್ ಅಂದರೆ ಇವಾಗ ನಾವೇನು ಮಾಡಿದ್ದೀವಿ, ಒಬ್ಬ ಸ್ಟೂಡೆಂಟ್ನ ತೊಗೊಂಡಿದ್ದೀವಿ. ಜಸ್ಟ್ ಒಂದು ಎಕ್ಸಾಂಪಲ್. ಓಪನ್ ಫ್ಲಾ ಬ್ರ್ಯಾಕೆಟ್, ಇಂಟೀಜರ್ ರೋಲ್ ನಂಬರ್. ಏನು ಮಾಡಿದ್ವಿ, ಪರ್ಟಿಕ್ಯುಲರ್ ಸ್ಟೂಡೆಂಟ್ ರೋಲ್ ನಂಬರ್ ಬೇಕು, ಹೌದಾ. ಸೊ ದೆನ್ ಕ್ಯಾರೆಕ್ಟರ್ ನೇಮ್. ಕ್ಯಾರೆಕ್ಟರ್ ಎಷ್ಟಿರಬೇಕು ನೇಮ್ ಅಂತಂದರೆ 12 ಒಳಗಡೆನೇ ಇರಬೇಕು. ಇನ್ ಕೇಸ್ 12 ಲೆಟರ್ಸ್ ಇದ್ರೂ ಸೊ ನಾಟ್ ಎ ಪ್ರಾಬ್ಲಮ್. ಓಕೆ, ಇಲ್ಲೇನು ಮಾಡ್ತಿದ್ದೀವಿ ನಾವು, ಕಂಡೀಷನ್ ಅಪ್ಲೈ ಮಾಡಿದ್ದೀವಿ. 12 ಅನ್ನೋದೇನು ಕಂಡೀಷನ್, ಪರ್ಟಿಕ್ಯುಲರ್ ಕಂಡೀಷನ್. ನಮಗೆ 12 ಲೆಟರ್ಸೇ ಇರಬೇಕು, 12 ಲೆಟರ್ಸ್ಗಿನ್ನ ಜಾಸ್ತಿ ಒಬ್ಬ ಸ್ಟೂಡೆಂಟ್ ನೇಮ್ ಇರಬಾರ್ದು ಅಂಥೇಳಿ ಈ ರೀತಿ ಕಂಡೀಷನ್ ಅಪ್ಲೈ ಮಾಡಿದ್ದೀವಿ. ಇನ್ ಕೇಸ್ ನೀವಲ್ಲಿ ಚೇಂಜಸ್ ಮಾಡ್ಕೊಳೋ ಹಾಗಿದ್ರೆ ಸೊ 15 ಆರ್ 20 ಸೊ ಅಷ್ಟರಲ್ಲೇ ಇರುತ್ತವೆ ಹೆಸರು, ಹೌದಾ. ಸೊ 20 ಅಂತ ಆದ್ರೂ ಹಾಕ್ಕೋಬೋದು. ದೆನ್ ಸ್ಟ್ಯಾಂಡರ್ಡ್, ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾನೆ ಅಂಥೇಳಿ. ಸೊ ಈ ರೀತಿಯಾಗಿ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿದ್ರಲ್ಲ, ಯಾವ ರೀತಿ ಯೂನಿಯನ್ ಅಂದರೆ ಏನು, ಡಿಕ್ಲರೇಷನ್ ಯಾವ ರೀತಿ ಮಾಡ್ತೀವಿ, ಜನರಲ್ ಸ್ಟೇಟ್ಮೆಂಟ್ ನೋಡಿದ್ರಿ, ಆ್ಯಂಡ್ ಚಿಕ್ಕದೊಂದು ಎಕ್ಸಾಂಪಲ್ ನೋಡಿದ್ರಿ. ನೆಕ್ಸ್ಟ್ ನೋಡೋಣ ಒಂದು ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ. ಓಕೆ, ಯೂನಿಯನ್ನ ಯೂಸ್ ಮಾಡ್ತಾ ಒಂದು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತಾ ಯಾವ ರೀತಿ ನಾವು ಬರೀಬೋದು ಅಂಥೇಳಿ. ಇದರಲ್ಲಿ ನಾವು ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಇದು ಯಾವುದು ಆ್ಯಡ್ ಮಾಡಿಲ್ಲ. ಓಕೆ, ಜಸ್ಟ್ ನಾವೊಂದು ಪ್ರೋಗ್ರಾಮ್ ಫಾರ್ಮೇಟ್ನ ಯಾವ ರೀತಿ ತೊಗೊಂಡಿದ್ದೀವಿ ಅಂಥೇಳಿ ಅಷ್ಟೇ ಇದರಲ್ಲಿ. ಸೊ ಹೆಡರ್ ಸೆಕ್ಷನ್ ಹೇಳಿದೆ ನಿಮಗೆ, #include stdio.h ಹೆಡರ್ ಸೆಕ್ಷನ್. ದೆನ್ ಮೇನ್ ಸೆಕ್ಷನ್, ಮೇನ್ ಡಿಕ್ಲೇರ್ ಮಾಡಿದ್ದೀವಿ. ಇಂಟೀಜರ್ ಮೇನ್ ಅಂತಾದರೂ ತಗೋರಿ, ಅಥವಾ ಮೇನ್ ಅಂತ ಹೇಳಿ ಜಸ್ಟ್ ಓಪನ್ ಕ್ಲೋಸ್ ಪ್ಯಾರೆಂಥೀಸ್ ಹಾಕ್ಬಿಟ್ರೆ ಎನಫ್. ಅದ್ರ ಕೆಳಗಡೆ ಏನು ಮಾಡಿದ್ವಿ, ಓಪನ್ ಫ್ಲಾ ಬ್ರ್ಯಾಕೆಟ್. ಇದು ಜನರಲ್ ಫಾರ್ಮೇಟ್ ಫಾರ್ ಒಂದು ಸಿ ಪ್ರೋಗ್ರಾಮಿಂಗಲ್ಲಿ ನಾವೇನು ಜನರಲ್ ಫಾರ್ಮೇಟ್ ಇದು. ನೆಕ್ಸ್ಟ್ ಸ್ಟ್ರಕ್ಟ್ ಬಯೋ. ಇಲ್ಲೇನು ಮಾಡಿದ್ವಿ, ಸ್ಟ್ರಕ್ಚರ್ ಅಂದರೆ ಒಂದು ಸ್ಟ್ರಕ್ಚರ್ನ ಏನು ಮಾಡಿದ್ದೀವಿ, ಬಯೋ ಅಂಥೇಳಿ ಹಾಕಿದ್ದೀವಿ. ಓಕೆ, ಬಯೋಡಾಟಾ. ಓಕೆ, ಒಂದು ಸ್ಟೂಡೆಂಟದ್ದು ಬಯೋಡಾಟಾ ಅಂಥೇಳಿ. ಓಪನ್ ಫ್ಲಾ ಬ್ರ್ಯಾಕೆಟ್, ದೆನ್ ಕ್ಯಾರೆಕ್ಟರ್ ನೇಮ್. ಕ್ಯಾರೆಕ್ಟರ್ ನೇಮ್ ಆ್ಯಸ್ ಯೂಶುವಲ್ ಸ್ಟ್ರಕ್ಚರಲ್ಲಿ ನೋಡಿದ್ರಿ. ಕ್ಯಾರೆಕ್ಟರ್ ನೇಮ್ ಅದು ಎಷ್ಟಿರಬೇಕು, ಕ್ಯಾರೆಕ್ಟರ್ ಒಂದು ಲೆಟರ್ಸ್ ಎಷ್ಟಿರಬೇಕು, ಕ್ಯಾರೆಕ್ಟರ್ಸ್ ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನೇಮ್ ಅಂತಂದರೆ 15 ಒಳಗಡೆನೇ ಇರಬೇಕು. ದೆನ್ ಇಂಟೀಜರ್ ರೋಲ್ ನಂಬರ್, ದೆನ್ ಸ್ಟ್ಯಾಂಡರ್ಡ್. ಇದಿಷ್ಟು ಏನಿದೆ ಫಾರ್ಮೇಟ್ ಆಫ್ ಸ್ಟ್ರಕ್ಚರ್ದು, ಇದರಲ್ಲಿ ಸ್ಟ್ರಕ್ಚರ್ನೂ ಇನ್ವಾಲ್ವ್ ಆಗಿದೆ. ದೆನ್ ಕೆಳಗಡೆ ಯೂನಿಯನ್ ಬಯೋಡಾಟಾ. ಓಕೆ, ಯೂನಿಯನ್ ಅಂತ ಹೇಳಿ ತೊಗೊಂಡಿದ್ವಿ. ಯೂನಿಯನಲ್ಲಿ ಬಯೋಡಾಟಾ, BIO ಅಂತಂದರೆ ಬಯೋಡಾಟಾ, ಒಬ್ಬ ಸ್ಟೂಡೆಂಟ್ದು ನೇಮ್ ಆಗಿರ್ಬೋದು, ರೋಲ್ ನಂಬರ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಬಯೋಡಾಟಾ. ದೆನ್ ಓಪನ್ ಫ್ಲಾ ಬ್ರ್ಯಾಕೆಟ್, ಕ್ಯಾರೆಕ್ಟರ್ ನೇಮ್, ಒಬ್ಬ ಸ್ಟೂಡೆಂಟ್ ನೇಮ್, ದೆನ್ ರೋಲ್ ನಂಬರ್, BI ಅಂತಂದರೆ ಬಯೋಡಾಟಾ. ಈ ರೀತಿಯಾಗಿ ಸಿಂಪಲ್ ಒಂದು ಎಕ್ಸಾಂಪಲ್. ಸೊ ಪ್ರೀವಿಯಸಲ್ಲಿ ನೋಡಿದ್ದು ಒಂದು ಚಿಕ್ಕ ಎಕ್ಸಾಂಪಲ್, ಇದೇನಾಗಿದೆ ಸ್ವಲ್ಪ ಡೆಪ್ತ್ ಎಕ್ಸಾಂಪಲ್ ಇದೆ. ಇದು ನೋಡಿದ್ರಲ್ಲ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಇದರಲ್ಲಿ ಪ್ರಿಂಟ್ ಎಫ್ ನಾವು ಎಟ್ ಲಾಸ್ಟ್ ಆ್ಯಡ್ ಮಾಡಿದ್ದೀವಿ. ಪ್ರಿಂಟ್ ಎಫ್ ಎಂಟರ್ ದ ನೇಮ್ ಆ್ಯಂಡ್ ರೋಲ್ ನಂಬರ್. ಇಲ್ಲಿ ಏನು ಮಾಡಿದ್ದೀವಿ, ಎಂಟರ್ ದ ನೇಮ್ ಆ್ಯಂಡ್ ರೋಲ್ ನಂಬರ್ ಅಂತೇಳಿ ಹಾಕಿದ್ವಿ. ಸ್ಕ್ಯಾನ್ ಎಫ್ ಅಲ್ಲಿ ಮಾಡ್ಯುಲಸ್ C, ಮಾಡ್ಯುಲಸ್ D. ಓಕೆ, ದೆನ್ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಮಾಡಿದ್ದೀವಿ ನಾವು, ಕ್ಯಾರೆಕ್ಟರ್ ತೊಗೊಂಡಿದ್ದೀವಿ, ಹೌದಾ. ಕ್ಯಾರೆಕ್ಟರ್ ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಿ ಕ್ಯಾರೆಕ್ಟರ್ ಅಂತ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ C ಅಂತೇಳಿ ತೊಗೊಂಡಿದ್ದೀನಿ. C ಅಂತಂದರೆ ಕ್ಯಾರೆಕ್ಟರ್, ಮಾಡ್ಯುಲಸ್ C. ಸೊ ಇಲ್ಲಿದೆಯಲ್ಲ C ಅಂತಂದರೆ ಮಾಡ್ಯುಲಸ್ C ಇದೆಯಲ್ಲ, ಕ್ಯಾರೆಕ್ಟರ್ ಅಂತೇಳಿ ಅರ್ಥ. ಸ್ಕ್ಯಾನ್ ಎಫ್ ಅಲ್ಲಿ ಮಾಡ್ಯುಲಸ್ C, ಮಾಡ್ಯುಲಸ್ D, ಆ್ಯಂಪರ್ಸೆಂಟ್ ನೇಮ್, ಆ್ಯಂಪರ್ಸೆಂಟ್ ರೋಲ್ ನಂಬರ್. ಸೊ ಇವಿಷ್ಟು ಡಿಕ್ಲೇರ್ ಮಾಡಿದ್ದೀವಿ. ದೆನ್ ಪ್ರಿಂಟ್ ಎಫ್ ಅಲ್ಲಿ ನೇಮ್, ಮಾಡ್ಯುಲಸ್ D, ಸ್ಟ್ಯಾಂಡರ್ಡ್ ಡಾಟ್ ನೇಮ್ ಅಂದರೆ ನೇಮ್ ಇರಬೇಕು. ದೆನ್ ಪ್ರಿಂಟ್ ಎಫ್ ರೋಲ್ ನಂಬರ್, ಮಾಡ್ಯುಲಸ್ D, ಸ್ಟ್ಯಾಂಡರ್ಡ್ ಡಾಟ್ ರೋಲ್ ನಂಬರ್. ಓಕೆ, ಇದು ಇವೆರಡು ಏನಿದಾವೆ ಸ್ಟ್ರಕ್ಚರ್ದಿದೆ ಫಾರ್ಮೇಟ್. ದೆನ್ ಕೆಳಗಡೆ ಪ್ರಿಂಟ್ ಎಫ್ ನೇಮ್, ಮಾಡ್ಯುಲಸ್ D, BI ಡಾಟ್ ನೇಮ್ ಅಂತಂದರೆ ಇದು ಯೂನಿಯನ್ ಫಾರ್ಮೇಟ್ ಇದೆ. ರೋಲ್ ನಂಬರ್ ಬೈ ರೋಲ್ ನಂಬರ್ ಅಂತಂದರೆ ಬಯೋಡಾಟಾ. ಓಕೆ, ಒಬ್ಬ ಸ್ಟೂಡೆಂಟ್ ಬಯೋಡಾಟಾ ಜೊತೆಗೆ ರೋಲ್ ನಂಬರ್. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಯೂನಿಯನ್ನ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ಬೋದು. ಸೊ ಡಿಸೈನ್ ಮಾಡೋಕ್ಕಿಂತ ಮುಂಚೆ ನಮಗೆ ಜಸ್ಟ್ ಒಂದು ಜನರಲ್ ಫಾರ್ಮೇಟ್ ಗೊತ್ತಾಗ್ಬಿಟ್ರೆ ಎನಫ್, ನಾವೇ ಕ್ರಿಯೇಟ್ ಮಾಡ್ಬೋದು ಓನ್ ಪ್ರೋಗ್ರಾಮ್ಸ್ನ. ಹಾಗಾಗಿ ಸಿಂಟೆಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ಪ್ರೋಗ್ರಾಮ್ನ ನಾವು ಕ್ರಿಯೇಟ್ ಮಾಡಬೇಕು, ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದರ ಸಿಂಟೆಕ್ಸ್ನ ಫಸ್ಟು ನಾವು ತಿಳ್ಕೊಬೇಕು. ಆ ತಿಳ್ಕೊಂಬಿಟ್ರೆ ಏನಾಗುತ್ತೆ, ನೀವೇ ಹೊಸದಾಗಿ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ, ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್. ಸೊ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅರೇಸ್ ಆ್ಯಂಡ್ ಸ್ಟ್ರಕ್ಚರ್ಸ್ನ ಡಿಫ್ರೆನ್ಸ್ ಬಿಟ್ವೀನ್ ನೋಡಿದ್ವಿ, ಹೌದಾ.
ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ದೀವಿ, ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಅಂದರೆ ಪ್ರೀವಿಯಸ್ ಟಾಪಿಕ್ ಆ್ಯಂಡ್ ಪ್ರೆಸೆಂಟ್ ಟಾಪಿಕ್ ಡಿಫ್ರೆನ್ಸ್ ಏನಿದೆ, ಸೊ ಇದರಲ್ಲಿ ಏನೇನು ನಾವು ಆ್ಯಡ್ ಮಾಡ್ತೀವಿ ಅಂತ ಹೇಳಿ. ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್ ನೋಡಿ ಇಲ್ಲಿ. ಸ್ಟ್ರಕ್ಚರ್, the size in bytes is the sum total of size of all elements in the structure plus padding bytes. ಸೊ ಪ್ಲಸ್ ಪ್ಯಾಡಿಂಗ್ ಬೈಟ್ಸ್ ಅಂದರೆ ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಜಾಸ್ತಿ ಇದ್ದಾವೆ ಸ್ಟ್ರಕ್ಚರಲ್ಲಿ. ಸೈಜ್ ಇನ್ ದ ಬೈಟ್ಸ್ ಇನ್ ದ ಸಮ್ ಟೋಟಲ್ ಆಫ್ ಸೈಜ್ ಅಂತಂದರೆ ಟೋಟಲ್ ನಾವು ಸೈಜ್ ಏನು ಆ್ಯಡ್ ಮಾಡ್ತೀವಿ ಹೌದಾ ಒಂದು ಸ್ಟ್ರಕ್ಚರಲ್ಲಿ, ಸೊ ಎಲ್ಲವೂ ಪ್ಲಸ್ ಪ್ಯಾಡಿಂಗ್ ಬೈಟ್ಸ್ ಅಂತಂದರೆ ಎಲ್ಲವೇನಿದೆ ಪಾಸಿಟಿವ್ ವ್ಯಾಲ್ಯೂಸ್ ಅಂತೇಳಿ ಹೇಳ್ಬೋದು. ಯೂನಿಯನಲ್ಲಿ ಸೈಜ್ ಆಫ್ ದ ಬೈಟ್ಸ್ ಆಫ್ ದ ಯೂನಿಯನ್ ಈಸ್ ಸೈಜ್ ಆಫ್ ದ ಲಾರ್ಜೆಸ್ಟ್ ವೇರಿಯಬಲ್ ಎಲಿಮೆಂಟ್ ಇನ್ ದ ಯೂನಿಯನ್. ಇದರಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದರೆ ವೇರಿಯಬಲ್ಸ್ ಹೇಳ್ತೀವಿ ಹೌದಾ, ವೇರಿಯಬಲ್ಸ್ನ ಏನು ಮಾಡ್ತೀವಿ, ವೇರಿಯಬಲ್ಸ್ ಇಟ್ಕೊಂಡು ನಾವು ಯೂನಿಯನಲ್ಲಿ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿ. ದೆನ್ ಸ್ಟ್ರಕ್ಚರಲ್ಲಿ ಸೈಜ್ ಅಲೋಕೇಟೆಡ್ ಟು ಎ ಸ್ಟ್ರಕ್ಚರ್. ಓಕೆ, ಇದರಲ್ಲಿ ಸೈಜ್ ಅಲೋಕೇಟೆಡ್ ಟು ಎ ಯೂನಿಯನ್. ಜಸ್ಟ್ ಎಕ್ಸಾಂಪಲ್ಸ್, ರಿಲೇಟೆಡ್ ಎಕ್ಸಾಂಪಲ್ಸ್, ಸ್ಟ್ರಕ್ಟ್ ಎಕ್ಸಾಂಪಲ್, ದೆನ್ ಯೂನಿಯನ್ ಎಕ್ಸಾಂಪಲ್. ಸೇಮ್ ಇದೆ ನೋಡಿ, ಏನು ಚೇಂಜಸ್ ಇಲ್ಲ. ಓಪನ್ ಫ್ಲಾ ಬ್ರ್ಯಾಕೆಟ್ ಇಂಟೀಜರ್, ಓಪನ್ ಫ್ಲಾ ಬ್ರ್ಯಾಕೆಟ್ ಇಂಟೀಜರ್, ಸೆಮಿಕಾಲನ್, ದೆನ್ ಫ್ಲೋಟ್, ಫ್ಲೋಟಿಂಗ್ ನಂಬರ್ಸ್, ಫ್ಲೋಟ್, ಫ್ಲೋಟಿಂಗ್ ನಂಬರ್ಸ್, ಕ್ಲೋಸ್ ಫ್ಲಾ ಬ್ರ್ಯಾಕೆಟ್. ಇಲ್ಲಿ ಏನು ಚೇಂಜಸ್ ಇದೆ, ಸ್ಟ್ರಕ್ಟ್ ಎಕ್ಸಾಂಪಲ್ ಅದು ಯೂನಿಯನ್ ಎಕ್ಸಾಂಪಲ್ ಅಷ್ಟೇ. ಸೊ ಕೊಟ್ಟಿರುವಂತಹ ಎಲ್ಲ ನಾವು ಇನ್ಫಾರ್ಮೇಷನ್ ಏನಿದೆ ಸೇಮ್ ಆಗಿದೆ. ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನಲ್ಲಿ ಲಿಟಲ್ ಬಿಟ್ ಚೇಂಜಸ್ ಇದೆ ಅಷ್ಟೇ. ಡಿಫ್ರೆನ್ಸ್ ಏನು ಅಷ್ಟೊಂದು ವ್ಯತ್ಯಾಸ ಕಾಣ್ತಿಲ್ಲ. ಸ್ಟ್ರಕ್ಚರಲ್ಲಿ ನಾವು ಆಲ್ಮೋಸ್ಟ್ ಆಲ್ ಪಾಸಿಟಿವ್ ವ್ಯಾಲ್ಯೂಸ್ನ ನಾವಲ್ಲಿ ಆ್ಯಡ್ ಮಾಡ್ತೀವಿ, ಯೂನಿಯನಲ್ಲಿ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿ. ಜಸ್ಟ್ ಡಿಫ್ರೆನ್ಸ್ ಇದು ಅಷ್ಟೇ. ಸೊ ನೋಡಿದ್ರಲ್ಲ ಇವತ್ತಿನ ಟಾಪಿಕ್ಸಲ್ಲಿ ಯಾವ ರೀತಿ ಇದೆ. ಯಾವುದು ಯೂನಿಯನ್ ಅಂದರೆ ಏನು, ಡಿಕ್ಲರೇಷನ್ ಆಫ್ ಯೂನಿಯನ್ ಆಗಿರ್ಬೋದು, ಅದರ ರಿಲೇಟೆಡ್ ಜನರಲ್ ಫಾರ್ಮೇಟ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಆ್ಯಂಡ್ ನಾವು ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್. ಸೊ ಇದು ಯಾವ ರೀತಿ ಡಿಫ್ರೆನ್ಸ್ ಇದೆ. ಓಕೆ, ಸ್ಟ್ರಕ್ಚರ್ ಅಂದರೆ ಏನು, ಯೂನಿಯನ್ ಅಂದರೆ ಏನು ಅಂತ ಹೇಳಿ ನೋಡಿದ್ರಲ್ಲ. ಇದೇ ಥರ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ ಇದೆ, ಸೊ ನೋಡೋಣ. ಓಕೆ, ನೋಡಿ ಇಲ್ಲಿ ಒಂದು ಪ್ರೋಗ್ರಾಮ್ನ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಸ್ಟೋರ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ಸ್ ಯೂಸಿಂಗ್ ಅ ಸ್ಟ್ರಕ್ಚರ್. ಓಕೆ, ಇವತ್ತಿನ ಏನು ಮಾಡೋಣ, ಸ್ಟ್ರಕ್ಚರ್ ಟಾಪಿಕ್ ರಿಲೇಟೆಡ್ ಒಂದು ಪ್ರೋಗ್ರಾಮ್ ನೋಡೋಣ. ಓಕೆ, ನೋಡೋಣ. ಫೈಲ್, ನ್ಯೂ. ಓಕೆ, ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ stdio.h, ಎಂಟರ್. ದೆನ್ ಸ್ಟ್ರಕ್ಟ್, ಇಲ್ಲೇನು ಮಾಡ್ತೀವಿ, ಸ್ವಲ್ಪ ಚೇಂಜಸ್ ಇದೆ ಇದರಲ್ಲಿ. ಸೊ ಓಕೆ, ಸ್ಟ್ರಕ್ಟ್ ಸ್ಟೂಡೆಂಟ್, ಇದರಲ್ಲಿ ಏನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು, ಸ್ಟ್ರಕ್ಟ್ ಸ್ಟೂಡೆಂಟ್ ಅಂತೇಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಪನ್ ಫ್ಲಾ ಬ್ರ್ಯಾಕೆಟ್. ಓಕೆ, ಸೊ ಟ್ಯಾಬ್ ಕ್ಯಾರೆಕ್ಟರ್, ಇದರಲ್ಲಿ ಮೇನ್ ಸೆಕ್ಷನ್ ಬಂದಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಬರುತ್ತೆ ಇದರಲ್ಲಿ. ಫಸ್ಟ್ ಇಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಪ್ರೋಗ್ರಾಮ್ ಫಾರ್ಮೆಟ್ ಚೇಂಜ್ ಇದೆ, ಬಿಕಾಸ್ ನಾವಿಲ್ಲಿ ಸ್ಟ್ರಕ್ಚರ್ ಅಂಥೇಳಿ ಹೊಸದಾಗಿ ಏನು ಮಾಡ್ತಾಯಿದ್ದೀವಿ, ಹೊಸ ಟಾಪಿಕಲ್ಲಿ ಒಂದು ಪ್ರೋಗ್ರಾಮ್ನ ಆ್ಯಡ್ ಮಾಡ್ತಾ ಇದ್ದೀವಿ ಹೌದಾ, ಹಾಗಾಗಿ ಸ್ವಲ್ಪ ಚೇಂಜಸ್ ಇದೆ. ಇಂಟ್ ರೋಲ್ ಸೆಮಿಕಾಲನ್, ದೆನ್ ಫ್ಲೋಟ್ ಮಾರ್ಕ್ಸ್. ಸೊ ಫಸ್ಟ್ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡೋಣ, ಅದಾದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಂತೆ. ಸೊ ಕ್ಲೋಸ್ ಫ್ಲಾ ಬ್ರ್ಯಾಕೆಟ್, ಎಂಟರ್. ಎಸ್ 10. ದೆನ್ ಇಂಟ್ ಮೇನ್, ಇಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು, ಇಂಟ್ ಮೇನ್ ಸೆಕ್ಷನ್ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಸೊ ಎಂಟರ್, ಓಪನ್ ಫ್ಲಾ ಬ್ರ್ಯಾಕೆಟ್, ಎಂಟರ್. ಒಂದು ಟ್ಯಾಬ್ ಕೊಡೋಣ ಇಲ್ಲಿ. ಇಂಟ್ ಐ ಸೆಮಿಕಾಲನ್, ಸೊ ಪ್ರಿಂಟ್ ಎಫ್, ಓಪನ್ ಫ್ಲಾ ಬ್ರ್ಯಾಕೆಟ್, ಡಬಲ್ ಕೊಟೇಶನ್, ಎಂಟರ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ಸ್, ಎಂಟರ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ಸ್. ಇಲ್ಲೇನು ಮಾಡ್ತೀನಿ, ಸ್ಲ್ಯಾಶ್ ಡಬಲ್ ಕೊಟೇಶನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಎಂಟರ್. ಸೊ ಪ್ರಿಂಟ್ ಎಫ್ ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡ್ತಿದ್ದೀನಿ ನಾನು, ಫಾರ್ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಬಿಕಾಸ್ ಒಂದು ಪ್ರೋಗ್ರಾಮಲ್ಲಿ ನಾವೇನು ಮಾಡ್ಬೋದು, ಸೊ ಪ್ರೀವಿಯಸ್ಸಲ್ಲಿ ಏನೇನು ಕಲ್ತಿರ್ತೀವಿ ಹೌದಾ, ಸೊ ಅದನ್ನೇನು ಮಾಡ್ಬೋದು, ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೆಮಿಕಾಲನ್ ಐ ಈಕ್ವಲ್ ಟು 0, ಸೆಮಿಕಾಲನ್ ಐ ಲೆಸ್ ದೆನ್ 5. ಬಿಕಾಸ್ ಇಲ್ಲಿ ಏನು ಮಾಡ್ತೀವಿ ನಾವು, ಕಂಡೀಷನ್ಸ್ ಅಪ್ಲೈ ಮಾಡಲಿಕ್ಕೆ ಫಾರ್ ಕಂಪಲ್ಸರಿ ಬೇಕಾಗುತ್ತೆ. ಓಪನ್ ಫ್ಲಾ ಬ್ರ್ಯಾಕೆಟ್, ದೆನ್ ಎಸ್ ಐ
dot roll equal to I plus 1 semicolon. Then printf open common bracket double quotation for roll number modulus d comma slash in close flap bracket ಅಲ್ಲ ಯಾವುದು ಡಬಲ್ ಕೊಟೇಶನ್ ಕ್ಲೋಸ್ ಕಾಮ ಎಸ್ ಅಂದರೆ ಸ್ಟ್ರಕ್ಚರ್ ಅಂತೇಳಿ ಅರ್ಥ, ಶಾರ್ಟ್ಕಟ್ಟಲ್ಲಿ ಎಸ್ ಅಂತೇಳಿ ಬರೆದಿದ್ದೀವಿ. ಸೊ ರೋಲ್ ನಂಬರ್ ಕ್ಲೋಸ್ ಸೆಮಿಕಾಲನ್. ಸೊ ನೆಕ್ಸ್ಟ್ ಪ್ರಿಂಟ್ ಎಫ್ ಓಪನ್ ಫ್ಲಾಪ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಎಂಟರ್ ಫಸ್ಟ್ ನೇಮ್ ಡಬಲ್ ಕೊಟೇಶನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಎಂಟರ್. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಸ್ಕ್ಯಾನ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಮಾಡ್ಯುಲಸ್ ಎಸ್, ಬಿಕಾಸ್ ನೋಡಿ ಇಲ್ಲಿ ನಾವೇನು ಮಾಡಿದ್ವಿ, ಸ್ಟ್ರಕ್ಚರ್ನ ಡಿಕ್ಲೇರ್ ಮಾಡಿದ್ದೀವಿ ಹೌದಾ, ಹಾಗಾಗಿ ಎಸ್ ಅಂಥೇಳಿ ತೊಗೊತಾ ಇದ್ದೀನಿ. ದೆನ್ ಡಾಟ್ ಇಲ್ಲೇನು ಮಾಡ್ತೀವಿ, ಫಾರ್ಮೆಟ್ ನಿಮಗೆ ನೆನಪಿದೆ ಹೌದಾ, ಅದರಲ್ಲಿ ಏನು ಮಾಡ್ತಿದ್ದೀವಿ ನಾವು ಡಾಟ್ ಇಟ್ಟೆ ಏನು ಮಾಡ್ತಿದ್ದೀವಿ, ಒಂದು ಸ್ಟ್ರಕ್ಚರ್ ಫಾರ್ಮೆಟ್ನ ಹಾಕ್ತಾಯಿದ್ದೀವಿ, ಹಾಗಾಗಿ ಡಾಟ್ ಅಂತೇಳಿ ಹಾಕಬೇಕು. ಸೊ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಎಂಟರ್. ಇಲ್ಲೇನು ಮಾಡ್ತೀವಿ, ಒಬ್ಬ ಸ್ಟೂಡೆಂಟ್ನ ಮಾರ್ಕ್ಸ್ನ ನಾವಿಲ್ಲಿ ಎಂಟರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಬ್ಬ ಸ್ಟೂಡೆಂಟ್ ಯಾವ ರೀತಿ ಮಾರ್ಕ್ಸ್ ತೊಗೊಂಡಿರ್ತಾನೆ ಅದನ್ನು ಯಾವ ಥರ ಡಿಕ್ಲೇರ್ ಮಾಡಬೇಕು ಪ್ರೋಗ್ರಾಮಲ್ಲಿ ಅಂತ ನೋಡೋಣ. ಸ್ಕ್ಯಾನ್ ಎಫ್ ಡಬಲ್ ಕೊಟೇಶನ್ ಮಾಡ್ಯುಲಸ್ ಎಫ್ ಡಬಲ್ ಕೊಟೇಶನ್ ಕ್ಲೋಸ್ ಕಾಮ ಆ್ಯಂಪರ್ಸೆಂಟ್ ಎಸ್ ಅಂದರೆ ಸ್ಟ್ರಕ್ಚರ್ ಐ. ಓಕೆ, ಸೊ ದೆನ್ ಡಾಟ್ ಮಾರ್ಕ್ಸ್ close common bracket enter close flap bracket enter. printf open common bracket double quotation displaying information double quotation /n ಡಬಲ್ ಕೊಟೇಶನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್. ಸೊ ಇಲ್ಲೇನು ಮಾಡೋಣ, ಬಿಕಾಸ್ ಇಲ್ಲಿ ನಾವು ಪ್ರೀವಿಯಸ್ ಪ್ರೋಗ್ರಾಮ್ಸಲ್ಲೆಲ್ಲ ನೋಡಿದ್ದೀವಿ ಹೌದಾ, ಅವು ಹೆಂಗಿದ್ದು ಪ್ರೋಗ್ರಾಮ್ಸ್ ತುಂಬ ಚಿಕ್ಕ ಇದ್ದು, ಬಟ್ ಇವಾಗ ಹಾಗಲ್ಲ, ತುಂಬ ಲೆಂತಿ ಪ್ರೋಗ್ರಾಮ್ಸ್ ಇರ್ತವೆ. ಬಿಕಾಸ್ ಟಾಪಿಕ್ ವೈಸ್ ಏನಾಗುತ್ತೆ, ಪ್ರೋಗ್ರಾಮ್ಸ್ ಲೆಂದಿ ಆಗ್ತಾ ಹೋಗ್ತವೆ. ನಾವೇನು ಮಾಡ್ತೀವಿ, ಮುಂಚೆ ಏನಿತ್ತು ಜಸ್ಟ್ ಸಿಂಪಲ್ಲಾಗಿ ಒಂದು ಪ್ರೋಗ್ರಾಮ್ ಬರ್ತಿದ್ವಿ, ಅದಾದಮೇಲೆ ಇಫ್ ಸ್ಟೇಟ್ಮೆಂಟ್ ಆ್ಯಡ್ ಮಾಡ್ಲಿಕ್ಕೆ ಹೋದ್ವಿ, ಅದಾದಮೇಲೆ ಇಫ್ ಎಲ್ಸ್ ಆಗಿರ್ಬೋದು, ವೈಲ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಈ ರೀತಿಯಾದಂಥ ಡಿಫ್ರೆಂಟ್ ಟಾಪಿಕ್ಸ್ನ ಆ್ಯಡ್ ಮಾಡ್ತಾ ಹೋದ್ವಿ. ಅದ್ರ ಜೊತೆಗೆ ಇವಾಗ ಏನು ಮಾಡ್ತಾಯಿದ್ವಿ, ಸ್ಟ್ರಕ್ಚರ್ ಕಲಿತಾ ಇದ್ವಿ, ಸ್ಟ್ರಕ್ಚರ್ ಆಗಿರ್ಬೋದು, ಯೂನಿಯನ್ ಆಗಿರ್ಬೋದು, ಇವು ಕಲಿತಾ ಇದ್ದೀವಿ. ಇದ್ರ ಜೊತೆಗೆ ಏನು ಮಾಡ್ತೀವಿ ನಾವು, ಪ್ರೀವಿಯಸ್ ಟಾಪಿಕ್ ಅಂದರೆ ಫಾರ್ ಅನ್ನೋದು, ಇಫ್ ಎಲ್ಸ್, ಸ್ವಿಚ್ ಸ್ಟೇಟ್ಮೆಂಟ್. ಸೊ ಆಲ್ಮೋಸ್ಟ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಫಾರ್ ಸ್ಟೇಟ್ಮೆಂಟ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಅದಾದಮೇಲೆ ಇಫ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ಕಾಮನ್ ಆಗಿ ಎಲ್ಲ ಪ್ರೋಗ್ರಾಮ್ಸಲ್ಲಿ ನಾವೇನು ಮಾಡ್ಬೋದು, ಫಾರ್ನ ಯೂಸ್ ಮಾಡ್ಕೋಬೋದು. ಸೊ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ರೋಲ್ ನಂಬರ್ ಕ್ಲೋಸ್ ಮಾಡ್ಯುಲಸ್ ಡಿ /n ಡಬಲ್ ಕೊಟೇಶನ್ ಕ್ಲೋಸ್ ಕಾಮ I plus 1 close common bracket enter. Next printf open common bracket double quotation first name enter. So next puts ಅಂತೇಳಿ ತಗೊಂಡಿದ್ದೀವಿ. puts yes ಅಂದರೆ ಇನ್ಪುಟ್ ಯಾವ ರೀತಿ ಬರುತ್ತೆ ಅಂತೇಳಿ ಪುಟ್ ಅಂತಂದರೆ, ಸೊ first name close common bracket enter. Next printf open common bracket marks colon modulus dot 1ff ಅಂದರೆ ಫ್ಲೋಟ್ ಅಂತ ಹೇಳಿ. ಸೊ ಕಾಮ ಎಸ್ ಐ ಡಾಟ್ ಮಾರ್ಕ್, ಇಲ್ಲೇನು ಮಾಡ್ತಿದ್ದೀವಿ, ಮಾರ್ಕ್ಸ್ ತಗೊತಾ ಇದ್ದೀವಿ. close common bracket enter. So at last printf double quotation /n double quotation close semicolon close flap bracket enter. Return 0
ಕ್ಲೋಸ್ ಫ್ಲಾ ಬ್ರಾಕೆಟ್. ಓಕೆ, ಸೊ ನೋಡಿ ಇಲ್ಲಿಗೆ ಏನಾಯಿತು, ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಹೌದಾ? ಸೊ ಕಂಪ್ಲೀಟ್ ಆಗಿರೋ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಹೌದಾ? ನೋಡೋಣ. ಸೊ ನೋಡಿ, ಫಸ್ಟ್ ಏನು ಮಾಡ್ತಾಯಿದ್ದೀವಿ ನಾವು, ಹ್ಯಾಶ್ ಇನ್ಕ್ಲೂಡ್ ಅಂದರೆ ಮೇನ್ ಸೆಕ್ಷನ್ ಯಾವಾಗಲೂ, ಅಂದರೆ ಹೆಡರ್ ಸೆಕ್ಷನ್ ಯಾವಾಗಲೂ ಕಂಪಲ್ಸರಿ ಸ್ಟಾರ್ಟಿಂಗಲ್ಲೇ ಇರುತ್ತೆ, ಅದರಲ್ಲಿ ದೂಸರಾ ಮಾತಿಲ್ಲ. ಅದಾದಮೇಲೆ ಏನಿದೆ ಹೌದಾ, ಮೇನ್ ಸೆಕ್ಷನ್. ಸೊ ಇದೇನಾಗುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕಿಂತ ಮುಂಚೆ ನೋಡೋಣ. ಹ್ಯಾಶ್ ಇನ್ಕ್ಲೂಡ್ stdio.h ಸ್ಟ್ರಕ್ಟ್ ಸ್ಟೂಡೆಂಟ್. ಇಲ್ಲೇನು ಮಾಡಿದ್ದೀವಿ, ಸ್ಟೂಡೆಂಟ್ ಅಂತ ಹೇಳಿ ತೊಗೊಂಡಿದ್ದೀವಿ. ಸ್ಟ್ರಕ್ಟ್ ಅಂದರೆ ಸ್ಟ್ರಕ್ಚರ್ ಅಂತ ಹೇಳಿ ಶಾರ್ಟ್ಕಟಲ್ಲಿ ಬರಿತೀವಿ ನಾವು. ದೆನ್ ಓಪನ್ ಫ್ಲಾ ಬ್ರಾಕೆಟ್ ಕ್ಯಾರೆಕ್ಟರ್. ಇಲ್ಲೇನು ಮಾಡಿದ್ದೀವಿ, ಬಿಕಾಸ್ ನಮಗೆ ಒಬ್ಬ ಸ್ಟೂಡೆಂಟ್ ನೇಮ್ ಬೇಕಾಗುತ್ತೆ. ಹೌದಾ? ಹಾಗಾಗಿ ಕ್ಯಾರೆಕ್ಟರ್ ಅಂತ ಹೇಳಿ ತೊಗೋಬೇಕು. ಶಾರ್ಟ್ಕಟಲ್ಲಿ ಏನು ಮಾಡ್ತೀವಿ ನಾವು, ಕ್ಯಾರ್ ಅಂತ ಹೇಳಿ ತೊಗೊಂಡು ಫಸ್ಟ್ ನೇಮ್ ಓಪನ್ ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರಾಕೆಟಲ್ಲಿ 50 ಅಂತೇಳಿ ಆ್ಯಡ್ ಮಾಡಿದ್ದೀವಿ. ಇಂಟ್ ರೋಲ್ ಸೆಮಿಕಾಲನ್ ಫ್ಲೋಟ್ ಮಾರ್ಕ್ಸ್. ಹೌದಾ? ಈ ರೀತಿಯಾಗಿ ಇಂಟೀಜರಲ್ಲಿ ರೋಲ್ ನಂಬರ್ ಬೇಕು, ಫ್ಲೋಟ್ ಮಾರ್ಕ್ಸ್. ಮಾರ್ಕ್ಸ್ ಯಾವ ರೀತಿ ಬರುತ್ತೆ, ಸೊ ಮಾರ್ಕ್ಸ್ ಅಂದರೆ ಟೋಟಲ್ ನಂಬರ್ಸ್ ಬರುತ್ತೆ, ಅದ್ರ ಜೊತೆಗೆ ಪರ್ಸೆಂಟೇಜ್ ವ್ಯಾಲ್ಯೂಸ್ ಆಗಿರ್ಬೋದು, ಮಾಡ್ಯುಲಸ್ ಅಂಥೇಳಿ ನಾವು ಆ್ಯಡ್ ಮಾಡ್ಲಿಕ್ಕೆ ಹೋಗ್ತೀವಿ. ಹೌದಾ? ಈ ರೀತಿಯಾದಂಥ ಮಾರ್ಕ್ಸ್ ಬರ್ತವೆ. ದೆನ್ ಕ್ಲೋಸ್, ಅಲ್ಲಿಗೆ ಏನಾಯಿತು, ಸ್ಟ್ರಕ್ಚರ್ ಕ್ಲೋಸ್ ಆಯಿತು. ದೆನ್ 10 ಅಂತ ಹೇಳಿ ತಗೊಂಡಿದ್ದೀವಿ. ಇಂಟ್ ಮೇನ್ ಓಪನ್ ಕ್ಲೋಸ್ ಕಾಮನ್ ಬ್ರಾಕೆಟ್. ದೆನ್ ಇಂಟೀಜರ್ ಐ ಅಂತಂದರೆ ಏನಾಗುತ್ತೆ, ಸೊ ಈ ಇಂಟೀಜರ್ ಅಂತ ಹೇಳಿ. ದೆನ್ ಪ್ರಿಂಟ್ ಎಫ್ ಎಂಟರ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ಸ್, ಸ್ಟೂಡೆಂಟ್ ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು. ದೆನ್ ಫಾರಲ್ಲಿ i = 0, i <5, i++. ಇದು ಲಿಮಿಟೆಡ್ ವ್ಯಾಲ್ಯೂಸ್ i 5 ಅನ್ನೋದು. ದೆನ್ ಓಪನ್ ಫ್ಲಾ ಬ್ರಾಕೆಟ್ ಅಲ್ಲಿ i ಡಾಟ್ ರೋಲ್ ನಂಬರ್ i+1. ಅಂದರೆ ಕೊಟ್ಟಿರುವಂಥ ಸ್ಟೂಡೆಂಟ್ ಡೀಟೇಲ್ಸ್ ಏನಾಗುತ್ತೆ, +1 ಆಗುತ್ತೆ. ಅಥವಾ ಸೊ ಫಸ್ಟ್ ಟಾಪಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಥವಾ ರೋಲ್ ನಂಬರ್ ಯಾವುದಿದೆ ಅಂತ ಹೇಳಿ ಎಂಟ್ರ್ ಆಗುತ್ತೆ. ನೆಕ್ಸ್ಟ್ ಪ್ರಿಂಟ್ ಎಫ್ ಫಾರ್ ರೋಲ್ ನಂಬರ್ ಮಾಡ್ಯುಲಸ್ ಡಿ SI ರೋಲ್ ನಂಬರ್. ದೆನ್ ಪ್ರಿಂಟ್ ಎಫ್ ಎಂಟರ್ ಫಸ್ಟ್ ನೇಮ್ ಎಸ್. ದೆನ್ ಪ್ರಿಂಟ್ ಎಫ್ ಸೊ ಸ್ಕ್ಯಾನ್ ಎಫ್. ಈ ರೀತಿಯಾಗಿ ಸೊ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಸೇವ್ ಮಾಡೋಣ. ಸ್ಟ್ರಕ್ಚರ್ ಅಂತ ಕೊಡ್ತಾ ಇದ್ದೀನಿ, ಕಂಟ್ರೋಲ್ F9. ಸೊ ನೋಡಿ ಇಲ್ಲಿ ಎಂಟರ್ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ಸ್. ಎಂಟರ್ ಫಸ್ಟ್ ನೇಮ್ ಕೊಡೋಣ, ಟಾಮ್ ಅಂತ ಕೊಡ್ತಾ ಇದ್ದೀನಿ. ಟಾಮ್ ಅಂತ ಔಟ್ಪುಟ್ ಕೊಟ್ಟಿದ್ದೆ. ಸೊ ಅದು ರಿಲೇಟೆಡ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಔಟ್ಪುಟ್ ಅಂತ ನೋಡಿ ಇಲ್ಲಿ. ಎಂಟರ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ಸ್. ಹೌದಾ? ಯಾವ ರೀತಿ ಇತ್ತು, ಫಾರ್ ರೋಲ್ ನಂಬರ್ 1 ಎಂಟರ್ ನೇಮ್ ಟಾಮ್, ದೆನ್ ಎಂಟರ್ ಮಾರ್ಕ್ಸ್ 98 ಅಂತ ಹೇಳಿ ಆ್ಯಡ್ ಮಾಡಿದ್ದೀನಿ. ದೆನ್ ಫಾರ್ ರೋಲ್ ನಂಬರ್ 2 ಎಂಟರ್ ನೇಮ್ ಜೆರ್ರಿ, ಎಂಟರ್ ಮಾರ್ಕ್ಸ್ 89. ಸೊ ಇದಿಷ್ಟು ಏನು ಮಾಡಿದ್ದೀವಿ, ನಾವು ಕೊಟ್ಟಿರುವಂಥ ಡೀಟೇಲ್ಸ್ ನಮಗೆ ಔಟ್ಪುಟ್ ಯಾವ ರೀತಿ ಜನ್ರೇಟ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ. ಡಿಸ್ಪ್ಲೇಯಿಂಗ್ ಇನ್ಫಾರ್ಮೇಷನ್ ರೋಲ್ ನಂಬರ್ 1 ಟಾಮ್ 98 ಮಾರ್ಕ್ಸ್. ಅಂದರೆ ಏನಾಗಿದೆ, ಮೆಜಾರಿಟಿ ಯಾವುದಿದೆ, ಸೊ ಮೆಜಾರಿಟಿ ಯಾವುದಿರುತ್ತೆ, ಸೊ ಅದೇನಾಗುತ್ತೆ ಇನ್ಫಾರ್ಮೇಷನಲ್ಲಿ ನಮಗೆ ಸ್ಟೋರ್ ಆಗುತ್ತೆ. ಅಂದರೆ ರೋಲ್ ನಂಬರ್ 1 ಅಲ್ಲಿ ಟಾಮ್ ಅನ್ನೋದು ಹೈಯೆಸ್ಟ್ ಮಾರ್ಕ್ಸ್ನ ಮೆಜಾರಿಟಿ ಇದೆ. ಹಾಗಾಗಿ ನಮಗೆ ಔಟ್ಪುಟ್ಟಲ್ಲಿ ಏನು ಬಂದಿದೆ, ಟಾಮ್ ಅಂತೇಳಿ ಬಂದಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಒಂದು ಔಟ್ಪುಟ್ ಇರುತ್ತೆ ಅಂತ ಹೇಳಿ. ನಾನು ಅಲ್ಲಿ ಏನಕ್ಕೆ ತೋರಿಸಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಡೀಟೇಲಾಗಿ ಕಾಣುತ್ತೆ ಅಂತ ಹೇಳಿ ಸೊ ಇಲ್ಲಿ ಔಟ್ಪುಟ್ ತೋರಿಸಿದ್ದೀನಿ ಯಾವ ರೀತಿ ಬರುತ್ತೆ ಔಟ್ಪುಟ್ ಅಂತ ಹೇಳಿ. ಡಿಸ್ಪ್ಲೇಯಿಂಗ್ ಇನ್ಫಾರ್ಮೇಷನಲ್ಲಿ ರೋಲ್ ನಂಬರ್ 1 ನೇಮ್ ಟಾಮ್ ಮಾರ್ಕ್ಸ್ 98. ಸೊ ಈ ರೀತಿ ಔಟ್ಪುಟ್ ಬರುತ್ತೆ. ಪ್ರೋಗ್ರಾಮ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೋರಿ, ಪ್ರಾಕ್ಟೀಸ್ ಮಾಡಿರಿ. ಹಾಗಾದರೆ ಮಾತ್ರ ಏನಾಗುತ್ತೆ, ನಿಮಗೆ ಪ್ರೋಗ್ರಾಮ್ಸ್ ಪರ್ಫೆಕ್ಟ್ ಆಗ್ತೀರಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿದ್ರಲ್ಲ, ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಡಿಫ್ರೆನ್ಸ್ ಆಗಿರ್ಬೋದು, ಯೂನಿಯನ್ ಟಾಪಿಕ್ಸ್ ಆಗಿರ್ಬೋದು, ಡಿಕ್ಲರೇಷನ್ ಆಫ್ ಯೂನಿಯನ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಸೊ ಟಾಪಿಕ್ಸ್ ಡೀಟೇಲ್ಸ್ ನಾನು ನಿಮಗೆ ಹೇಳಿದೆ. ಸೊ ಈ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.